ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಚಳಿಗಾಲದಲ್ಲಿ ಕಾಲುಗಳಲ್ಲಿ ಬಿರುಕುಗಳು ಕಂಡು ಬಂದರೆ ಮನೆಯಲ್ಲಿಯೇ ಇರುವಂತಹ ವಸ್ತುಗಳನ್ನು ಬಳಸಿ ಅದನ್ನು ಹೇಗೆ ಸರಿ ಮಾಡಿಕೊಳ್ಳಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಚಳಿಗಾಲ ಸಮೀಪಿಸುತ್ತಿದ್ದಂತೆ ಪ್ರತಿಯೊಬ್ಬರು ತಮ್ಮ ಹಿಮ್ಮಡಿಯ ಕಾಳಜಿ ವಹಿಸಬೇಕು. ಅದರಲ್ಲೂ ಚಳಿಗೆ ಹಿಮ್ಮಡಿಯ ಮೇಲಿನ ಚರ್ಮವು ದಪ್ಪಗೆ ಒರಟಾಗುವುದು ಮತ್ತು ಬಿರುಕು ಬಿಡಲಾರಂಭಿಸುತ್ತದೆ. ಈ ಒರಟಾದ ಚರ್ಮ ಕಿರಿಕಿರಿಯನ್ನು ಉಂಟು ಮಾಡಿದರೆ ಬಿರುಕು ಬಿಟ್ಟಿರುವ ಪಾದದಿಂದಾಗಿ ನಡೆಯಲು ಕಷ್ಟವಾಗುತ್ತದೆ, ಸಿಕ್ಕಾಬಟ್ಟೆ ನೋವನ್ನುಂಟು ಮಾಡುತ್ತದೆ. ಇದಕ್ಕೆ ತಕ್ಷಣ ಚಿಕಿತ್ಸೆ ನೀಡದಿದ್ದರೆ ನೋವು ಮತ್ತು ಸೋಂಕು ಉಂಟಾಗಬಹುದು. ನಿಮಗೂ ಚಳಿಗಾಲದಲ್ಲಿ ಹಿಮ್ಮಡಿ ಬಿರುಕು ಬಿಡುವ ಸಮಸ್ಯೆ ಇದ್ದರೆ ದುಬಾರಿ ಕ್ರೀಮ್ಗಳನ್ನು ಬಳಸುವ ಬದಲು ಈ ಸಿಂಪಲ್ ಮನೆಮದ್ದನ್ನು ಟ್ರೈ ಮಾಡಿ ನೋಡಿ. ಹಿಮ್ಮಡಿ ಬಿರುಕು ಬಿಡಲು ಕಾರಣಗಳು: ದೀರ್ಘಕಾಲದವರೆಗೆ ಬರಿಗಾಲಿನಲ್ಲಿ ಇರುವುದು, ನಿರಂತರವಾಗಿ ತೆರೆದ ಸ್ಯಾಂಡಲ್ ಮತ್ತು ಚಪ್ಪಲಿಗಳನ್ನು ಧರಿಸುವುದು, ತಣ್ಣೀರಿಗೆ ದೀರ್ಘಕಾಲ ಒಡ್ಡಿಕೊಳ್ಳುವುದು, ನಿಮ್ಮ ಪಾದಗಳನ್ನು ತೇವಗೊಳಿಸುವುದು ಮತ್ತು ಒಣ ಮತ್ತು ನಿರ್ಜಲೀಕರಣಗೊಂಡ ಚರ್ಮ ಮುಂತಾದ ಬಿರುಕು ಬಿಟ್ಟ ಹಿಮ್ಮಡಿಗಳಿಗೆ ಹಲವಾರು ಕಾರಣಗಳಿವೆ. ಈ ಅಭ್ಯಾಸಗಳನ್ನು ಬದಲಾಯಿಸಿದರೆ ಮತ್ತು ನಿಯಮಿತ ಆರೈಕೆ ಮಾಡಿದರೆ ಬಿರುಕು ಬಿಟ್ಟ ಹಿಮ್ಮಡಿಯನ್ನು ತಡೆಯಬಹುದು. ಜೇನು, ಅರಿಶಿಣ ಮತ್ತು ತೆಂಗಿನ ಎಣ್ಣೆ. ನಿಮ್ಮ ಹಿಮ್ಮಡಿಗಳು ತೀವ್ರವಾಗಿ ಬಿರುಕು ಬಿಟ್ಟಿದ್ದರೆ ಜೇನು, ಅರಿಶಿಣ ಮತ್ತು ತೆಂಗಿನ ಎಣ್ಣೆಯಿಂದ ತಯಾರಿಸಿದ ಮುಲಾಮು ತುಂಬ ಪರಿಣಾಮಕಾರಿಯಾಗಿದೆ. ಇದನ್ನು ತಯಾರಿಸಲು ಸ್ವಲ್ಪ ಜೇನನ್ನು ಬಿಸಿ ಮಾಡಿ, ನಂತರ ಗ್ಲಿಸರಿನ್, 1 ಚಿಟಿಕೆ ಅರಿಶಿಣ ಪುಡಿ ಮತ್ತು ತೆಂಗಿನ ಎಣ್ಣೆ ಅಥವಾ ಕ್ಯಾಸ್ಟರ್ಡ್ ಆಯಿಲ್ ಸೇರಿಸಿ ತಣ್ಣಗಾದ ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ಸಂಗ್ರಹಿಸಿ. ಮಲಗುವ ಮುನ್ನ ಈ ಮುಲಾಮನ್ನು ಹಚ್ಚಿ ಸಾಕ್ಸ್ ಧರಿಸಿ. ಕೆಲವೇ ದಿನಗಳಲ್ಲಿ ಬಿರುಕುಗಳು ಗುಣವಾಗಲು ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ಹಿಮ್ಮಡಿಯ ಚರ್ಮವು ಮೃದುವಾಗುತ್ತದೆ. ಗ್ಲಿಸರಿನ್ ಮತ್ತು ನಿಂಬೆ. ಹಿಮ್ಮಡಿ ಒಡೆಯುವುದಕ್ಕೆ ಹಳೆಯ ಆದರೆ ಅತ್ಯಂತ ಪರಿಣಾಮಕಾರಿ ಮನೆಮದ್ದೆಂದರೆ ಅದು ಗ್ಲಿಸರಿನ್ ಮತ್ತು ನಿಂಬೆ. ಸ್ವಲ್ಪ ರೋಸ್ ವಾಟರ್, ನಿಂಬೆ ರಸ ಮತ್ತು ಗ್ಲಿಸರಿನ್ ಮಿಶ್ರಣ ಮಾಡಿ ಬಾಟಲಿನಲ್ಲಿ ಸಂಗ್ರಹಿಸಿ. ಈ ಮಿಶ್ರಣವನ್ನು ಪ್ರತಿ ರಾತ್ರಿ ಮಲಗುವ ಮುನ್ನ ನಿಮ್ಮ ಹಿಮ್ಮಡಿ ಮತ್ತು ಪಾದಗಳಿಗೆ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡಿ. ಇದು ನಿಮ್ಮ ಚರ್ಮವನ್ನು ತೇವಾಂಶದಿಂದ ಇಡುತ್ತದೆ ಮತ್ತು ನಿಮ್ಮ ಹಿಮ್ಮಡಿಗಳನ್ನು ಮೃದುವಾಗಿಸುತ್ತದೆ. ಜೇನು, ಬಾಳೆ, ಅಲೋವೆರಾ ಪ್ಯಾಕ್. ನಿಮ್ಮ ಹಿಮ್ಮಡಿಗಳು ಮತ್ತು ಕಾಲ್ಬೆರಳುಗಳು ತುಂಬ ಗಟ್ಟಿಯಾಗಿದ್ದರೆ ಜೇನು, ಬಾಳೆ ಹಾಗೂ ಅಲೋವೆರಾದಿಂದ ತಯಾರಿಸಿದ ಪ್ಯಾಕ್ ಬಳಸಿ. ಇದನ್ನು ತಯಾರಿಸಲು ಮಾಗಿದ ಬಾಳೆಹಣ್ಣು, 1 ಟೀ ಚಮಚ ಜೇನುತುಪ್ಪ ಮತ್ತು ಸ್ವಲ್ಪ ಅಲೋವೆರಾ ಜೆಲ್ ಅನ್ನು ಪೇಸ್ಟ್ ಆಗಿ ಮಿಶ್ರಣ ಮಾಡಿ. ಈ ಪೇಸ್ಟ್ಗಳನ್ನು ನಿಮ್ಮ ಪಾದಗಳಿಗೆ 20 ನಿಮಿಷಗಳ ಕಾಲ ಹಚ್ಚಿ ನಂತರ ನಿಧಾನವಾಗಿ ಮಸಾಜ್ ಮಾಡಿ. ಇದು ಸತ್ತ ಚರ್ಮಗಳನ್ನು ತೆಗೆದುಹಾಕಲು ಮತ್ತು ನಿಮ್ಮ ಪಾದಗಳನ್ನು ಮೃದು ಮತ್ತು ಹೊಳೆಯುವಂತೆ ಮಾಡಲು ವಾರಕ್ಕೆ 3 ಬಾರಿ ಇದನ್ನು ಹಚ್ಚಿ. ರಾತ್ರಿ ಮಲಗುವಾಗ ಎಣ್ಣೆಯಿಂದ ಪಾದ ಮಸಾಜ್ ಮಾಡಿ. ಯಾವಾಗಲೂ ನಿಮ್ಮ ಪಾದಗಳನ್ನು ಸ್ವಚ್ಛವಾಗಿ ಮತ್ತು ಒಣಗಿಸಿಡಿ. ಪ್ರತಿ ರಾತ್ರಿ ಮಲಗುವ ಮುನ್ನ ಕ್ಯಾಸ್ಟರ್ಡ್ ಆಯಿಲ್ ಅಥವಾ ತೆಂಗಿನ ಎಣ್ಣೆಯಿಂದ ನಿಧಾನವಾಗಿ ಮಸಾಜ್ ಮಾಡಿ. ತೆರೆದ ಚಪ್ಪಲಿಗಳ ಬದಲಿಗೆ ಮೃದುವಾದ ಮುಚ್ಚಿದ ಪಾದರಕ್ಷೆಗಳನ್ನು ಧರಿಸಿ. ಇದು ನಿಮ್ಮ ಹಿಮ್ಮಡಿಗಳನ್ನು ತೇವಾಂಶದಿಂದ ಇಡುತ್ತದೆ ಮತ್ತು ಬಿರುಕು ಬಿಡುವುದನ್ನು ತಡೆಯುತ್ತದೆ. ಬಿರುಕು ಬಿಟ್ಟ ಹಿಮ್ಮಡಿಗಳಿಗೆ ತೆಂಗಿನ ಎಣ್ಣೆಗಿಂತ ಉತ್ತಮವಾದ ಮಾಯ್ಶ್ಚರೈಸರ್ ಬೇರೊಂದಿಲ್ಲ. ಇದು ಚರ್ಮವನ್ನು ಆಳವಾಗಿ ತೇವಗೊಳಿಸುತ್ತದೆ ಮತ್ತು ಶುಷ್ಕತೆಯನ್ನು ಶಮನಗೊಳಿಸುತ್ತದೆ. ರಾತ್ರಿಯಲ್ಲಿ ನಿಮ್ಮ ಪಾದಗಳನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ, ಒಣಗಿಸಿ ಮತ್ತು ನಂತರ ತೆಂಗಿನ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಿ. ಇದನ್ನು ನಿಯಮಿತವಾಗಿ ಮಾಡುವುದರಿಂದ ಕೆಲವು ದಿನಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಡೆಡ್ ಸ್ಕಿನ್ ನಿವಾರಿಸುವುದು ಮುಖ್ಯ. ನೀವು ಯಾವುದೇ ಪರಿಹಾರವನ್ನು ಹಿಮ್ಮಡಿಗೆ ಹಚ್ಚುವ ಮೊದಲು ನಿಮ್ಮ ಹಿಮ್ಮಡಿಗಳಿಂದ ಸತ್ತ ಚರ್ಮವನ್ನು ತೆಗೆದುಹಾಕುವುದು ಮುಖ್ಯ. ಅದಕ್ಕಾಗಿ ಒಂದು ಟಬ್ ಅನ್ನು ಉಗುರು ಬೆಚ್ಚಗಿನ ನೀರಿನಿಂದ ತುಂಬಿಸಿ. ಸ್ವಲ್ಪ ಶಾಂಪೂ, ಉಪ್ಪು ಮತ್ತು ಸ್ಫಟಿಕವನ್ನು ಸೇರಿಸಿ. ಅದರಲ್ಲಿ ನಿಮ್ಮ ಪಾದಗಳನ್ನು 15 ನಿಮಿಷಗಳ ಕಾಲ ನೆನೆಸಿ. ನಂತರ ಫ್ಯೂಮಿಸ್ ಸ್ಟೋನ್ ಅಥವಾ ಸ್ಕ್ರಬ್ಬರ್ ಬಳಸಿ ನಿಮ್ಮ ಹಿಮ್ಮಡಿಗಳನ್ನು ನಿಧಾನವಾಗಿ ಸ್ಕ್ರಬ್ ಮಾಡಿ. ಕಾಫಿ, ಜೇನುತುಪ್ಪ, ಸಕ್ಕರೆ ಮತ್ತು ತೆಂಗಿನ ಎಣ್ಣೆಯನ್ನು ಬೆರೆಸಿ ನೀವು ನೈಸರ್ಗಿಕ ಸ್ಕ್ರಬ್ ಅನ್ನು ಸಹ ಮಾಡಬಹುದು.
ಸ್ಕ್ರಬ್ ಮಾಡಿದ ನಂತರ ಮಾಯ್ಶ್ಚರೈಸರ್ ಅಥವಾ ಎಣ್ಣೆಯನ್ನು ಹಚ್ಚಿರಿ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.